ದೇವರಾಜ್ ಸರ್ನ ಮಾತಾಡ್ಸ್ಬೇಕು ನಾನು ನಿಮಿಷ ಮುಗಿಸ್ಬಿಡ್ತೀನಿ. ಈ 1% ಕೋತಾ ಆಗಿರೋದ್ರಿಂದ ರಾಜ್ಯಕ್ಕೆ ಬರಬೇಕಾಗಿರೋದು 80,000 ಕೋಟಿ ಅನುದಾನ ಕೋತಾ ಆಗಿದೆ. ಜಮ್ಮು ಕಾಶ್ಮೀರಕ್ಕೆ ಕೊಟ್ಟಿರ್ತಕ್ಕಂಥ ಕಮಿಷನ್ ಅಲ್ಲಿ ಕೇಳಿಸ್ಕೊಡ್ರೆ ಕರ್ನಾಟಕ ಒಂದ್ರಲ್ಲ ಎಲ್ಲಾ ಕಡಿತ ಮಾಡಿ ಜಮ್ಮು ಕಾಶ್ಮೀರಕ್ಕೆ ಸ್ಪೆಷಲ್ ಸ್ಟೇಟಸ್ ಅಂತೇಳಿ 80,000 ಕೋಟಿ ಕೊಟ್ಟಿದ್ದಾರೆ. ಆ ದುಡ್ಡು ನಮಗೆ ಕಡಿಮೆ ಆಗೈತು ಅಂತ ಹೇಳುವಂತದ್ದಲ್ಲ. ಒಕ್ಕೂಟ ವ್ಯವಸ್ಥೆಯನ್ನ ಒಪ್ಪಿಕೊಳ್ಳುತ್ತಾ ಪದೇ ಪದೇ ನಡೆದಾಗ ನೀವು ಮಾತಾಡಬೇಡಿ ಅಂತ ನೋಡಿ ಸರ್. ನೀವು ಮುಂದೆ ನಿಂತು ಬಿಜೆಪಿ ಅವರು ಮತ್ತು ಏನು JDS ಮೈತ್ರಿ ಆಗಿದೆ, ಈ ಮೈತ್ರಿ ರಾಜ್ಯದ ಅಭಿವೃದ್ಧಿಯ ವಿಚಾರದಲ್ಲಿ ರಾಜಿ ಮಾಡ್ಕೊಳ್ಬಾರ್ದು ಅನ್ನೋದು ಕರ್ನಾಟಕ ರಾಜ್ಯ ಜನರ ಕಳಕಳಿಯ ವಿನಂತಿ. ಬಟ್ ಇವತ್ತಿನ ಟಾಪಿಕ್ಗೆ ನಾವು ಮತ್ತೆ ಬಂದ್ಬಿಡೋಣ ಸರ್. ಈಗ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ಕ್ರಾಂತಿ ಈಗ ಇರುವಂತ ಏಕೈಕ ಪ್ರಶ್ನೆ ಸರ್, ಸಚಿವ ಸಂಪುಟದಲ್ಲಿ ಬದಲಾವಣೆ ಅವರೇ ಹೇಳಿದಾಗೆ ನಡೀತಾ ಇರುತ್ತೆ. ಆದರೆ ಈಗಿರೋ ಏಕೈಕ ಪ್ರಶ್ನೆ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗುತ್ತೆ. ಅದೇ ಇರೋದು ಅತಿ ದೊಡ್ಡ ಪ್ರಶ್ನೆ. ಅದೇ ದೊಡ್ಡ ಪ್ರಶ್ನೆ. ಅಕ್ಟೋಬರ್ ಸೆಪ್ಟೆಂಬರ್ ಅನ್ನೋದು ಇಟ್ಸ್ ನಾಟ್ ಅ ಮಂತ್, ಇದು ಕ್ರಾಂತಿಯ ಪರ್ವಕಾಲ. ಯಾಕೆ ಅಂದ್ರೆ ಇದೇ ಟೈಮಿಂಗ್ ಅನ್ನ ಫಿಕ್ಸ್ ಮಾಡಿದ್ರು ಅನ್ನೋದು ಈ ಸರ್ಕಾರ ಬಂದಾಗಿಂದ ಕೇಳಿ ಬರ್ತಾ ಇರುವಂತಹ ಮಾತು. ಹಾಗಾಗಿ ಈ ಮಂತ್ಸ್ ಇಟ್ಸ್ ನಾಟ್ ಜಸ್ಟ್ ಅಕ್ಟೋಬರ್ ಆರ್ ಆಗಸ್ಟ್, ಇದು 2 ವರ್ಷ ತುಂಬಿದ ನಂತರದ ಅಧಿಕಾರ ಹಸ್ತಾಂತರದ ಪರ್ವಕಾಲ. ಹೌದು, ಖಂಡಿತ ಅಮ್ಮ. ಏಕೆಂದರೆ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರದ್ದೇ ಆದ ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು, ಅಧ್ಯಕ್ಷರನ್ನ ಆಯ್ಕೆ ಮಾಡ್ಕೊಳ್ತದ್ದು ಅವರ ಆಂತರಿಕ ವಿಷಯ ಅಂತ ನಾವು ಸುಮ್ಮನೆ ಇರ್ಬೋದಾಗಿತ್ತು. ಆದರೆ ಅದು ರಾಜ್ಯದ ಪಾಲಿಗೆ ಸಂಕ್ರಮಣ ಕಾಲ ಆಗಿದೆ. ಸಂಕ್ರಮಣ ಕಾಲ ಅಂತಕ್ಕಂಥದ್ದು ಬರೀ ಕೆಟ್ಟದ್ದು ಬರ್ತಕ್ಕಂಥದ್ದೇ, ಒಳ್ಳೇದು ಬರ್ತಕ್ಕಂಥದ್ದಲ್ಲ. ಅದಕ್ಕೋಸ್ಕರ ನಾವು ಇದು ಚರ್ಚೆ ಮಾಡ್ತಿದ್ದೀವಿ. ರಾಜ್ಯದ ಮೇಲೆ ಪರಿಣಾಮ ಬೀರದೇ ಹೋಗಿದ್ರೆ ಇವರ ಅಧಿಕಾರದ ಹಸ್ತಾಂತರ ಅಥವಾ ಅಧ್ಯಕ್ಷರ ಆಯ್ಕೆ ಅಂತಕ್ಕಂಥದ್ದು ರಾಜ್ಯದ ಆಡಳಿತದ ಮೇಲೆ ಪರಿಣಾಮ ಬೀರದೇ ಹೋಗಿದ್ರೆ ಬಹುಶಃ ನಾವು ಯಾರೂ ಚರ್ಚೆ ಮಾಡ್ತಿರಲಿಲ್ಲ. ಶಾಸಕರ ಆಡಳಿತ ರಾಜ್ಯಕ್ಕಾಗಿ ಬಳಸೋ ಪದ ಸರ್, ಆಡಳಿತ ವೈಫಲ್ಯ ಆಗಿದೆ. ವೆರಿ ಬಿಗ್ ಸ್ಟೇಟ್ಮೆಂಟ್. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ ಅಮ್ಮ ನೀವು ನೋಡಿ, ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ವೈಫಲ್ಯ ಆಯಿತು ಅಂತಂದರೆ ಅಧಿಕಾರಿಗಳನ್ನ ಹೊಣೆ ಮಾಡ್ತೀರಿ. ಮೋಡದಲ್ಲಿ ಏನಾರನ್ನು ಹಗರಣ ಆಯಿತು ಅಂತಂದರೆ ಅಧಿಕಾರಿಗಳನ್ನ ಹೊಣೆ ಮಾಡ್ತೀರಿ. ಇವತ್ತು ವಸತಿ ನಿಗಮದಲ್ಲಿ ಆಗಿರ್ತಕ್ಕಂಥ ವಸತಿ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಅಲ್ಪಸಂಖ್ಯಾತರ ವಸತಿ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರಗಳ ಬಗ್ಗೆ ಮಾಡಿದ್ರೆ ಮತ್ತೆ ಅಧಿಕಾರಿಗಳನ್ನ ನೀವು ಹೊಣೆ ಮಾಡ್ತೀರಿ. ಅಂದರೆ ಈ ಮತ್ತೆ ನಮ್ಮ ಮಂತ್ರಿಗಳು ಕಾಲು ತುಳಿತಾ ಆದ್ರೂ ಅದಕ್ಕೆ ಅಧಿಕಾರಿಗಳು ಹೊಣೆ ಮಾಡಿದ್ದೀರಿ. ಮತ್ತೆ ಈ ನಮ್ಮ ಸಚಿವರುಗಳು ಯಾವುದಕ್ಕೆ ಹೊಣೆ? ಅಧಿಕಾರಿಗಳು ತಪ್ಪು ಮಾಡಿದ್ರೆ ಸಚಿವರೇ. ನೀವೇನ್ ಸರ್, ನಿಮ್ಗಷ್ಟು ಗೊತ್ತಾಗಲ್ವಾ ಸರ್? ನೀವೇನ್ ಸರ್ ನೀವು ಅಧಿಕಾರಿಗಳು ಮಂತ್ರಿಗಳನ್ನ ಮಾತಾಡಿಸ್ಬೋದು, ಅಧಿಕಾರಿಗಳನ್ನ ಮಾತಾಡ್ಸಕ್ಕಾಗಲ್ಲ ಅಂತ ಶಾಸಕರು ಹೊಯ್ಕೋತಿದ್ದಾರೆ ಸರ್. ಮೊನ್ನೆ ಒಬ್ರು ಬಂದಿದ್ರು, ನಮ್ಮ ನಾಗರಾಜ್ ಯಾದವ್ ಸರ್, ಅವ್ರು ಹೇಳಿದ್ರು, ಅವ್ರು MLC ಸರ್, ಈಸ್ ನಾಟ್ ಬರೀ ಸ್ಪೋಕ್ಸ್ ಪರ್ಸನ್ ಅಷ್ಟೇ ಅಲ್ಲ, ಅವರು ಒಬ್ಬ ವಿಧಾನ ಪರಿಷತ್ ಸದಸ್ಯರು. ಏನು ಹೇಳಿದ್ರು ಅಂತಂದ್ರೆ, ಅಧಿಕಾರಿಗಳು ತಪ್ಪು ಮಾಡಿದ್ರೆ ಯಾಕ್ರಿ ಸಿದ್ದರಾಮಯ್ಯನವ್ರಿಗೆ ಹೇಳ್ತೀರಾ? ಅಧಿಕಾರಿಗಳು ತಪ್ಪು ಮಾಡಿದ್ರೆ ಮುಖ್ಯ ಕಾರ್ಯದರ್ಶಿಗಳು ನೋಡ್ಕೋಬೇಕು. ಸೊ ಹಿಂಗಾಗಿ ಅಧಿಕಾರಿಗಳ ಮೇಲೆ ಹಿಡಿತ ಯಾರಿಗಿದೆ ಸರ್? ಹಿಡಿತ ಯಾರಿಗೆ ಇರ್ಬೇಕಾಗಿತ್ತು ಹೇಳಿ? ಆ ವೈಫಲ್ಯ ಬಗ್ಗೆ ನಾವು ಚರ್ಚೆ ಮಾಡ್ತಿರ್ತಕ್ಕಂಥದ್ದು. ಯಾರಿಗೆ ಅಧಿಕಾರಿಗಳ ಮೇಲೆ ಒಂದು ಹಿಡಿತ ಇರಬೇಕಾಗಿತ್ತು, ಆ ಹಿಡಿತ ಯಾಕಿಲ್ಲ ಅಂತ ಅಂದ್ರಮ್ಮ 2 ವರ್ಷದಲ್ಲಿ ಇಲ್ಲಿವರೆಗೂ ನೋಡಿ, ಪ್ರಾರಂಭದಲ್ಲಿ ಏನಾಯಿತು, 3 DCM ಒಂದೊಂದು ಜನಾಂಗಕ್ಕೆ ಒಂದೊಂದು DCM ಮಾಡಬೇಕು ಅಂತ ಅದೊಂದು 6 ತಿಂಗಳು ಓಡ್ತು, ಆಗಲಿಲ್ಲ. ಮತ್ತೆ ಸಮಾವೇಶಗಳು ಮಾಡ್ಲಿಕ್ಕೆ ಕೊಟ್ಟರು, ಅದಕ್ಕೆ ಇನ್ನೊಬ್ರು ಬ್ರೇಕ್ ಹಾಕಿದ್ರು, ಅದೊಂದು 6 ತಿಂಗಳು ಓಡ್ತು. ಬರೀ 1.5 ವರ್ಷ ಇದರಲ್ಲೇ ಕಳೆದೋಯ್ತು. ಈಗ ಈ 6 ತಿಂಗಳಲ್ಲಿ ಮುಖ್ಯಮಂತ್ರಿಗಳ ವಿಷಯ ಮುನ್ನೆಲೆಗೆ ಬಂದಿದೆ. ಇದು ನಗ್ನ ಸತ್ಯ ಅಮ್ಮ, ಯಾರು ಒಪ್ಪದೇ ಇರಲಿ, ಅದು ಸತ್ಯ. ಇಲ್ಲಿ ಏನಾಗಿದೆ, ಈ ವಿಷಯ, ಈ ಎಲ್ಲಾ ವಿಷಯಗಳೇನಾಗಿದೆ, ಸಿದ್ದರಾಮಯ್ಯನವರು ಡಿಸ್ಟರ್ಬ್ ಆಗಿದ್ದಾರೆ. ಹೇಳ್ತಾ ಇದಾರಲ್ಲ 13-18 ಸಿದ್ದರಾಮಯ್ಯನವರಲ್ಲ ಅಂತ ನನಗೂ ಅನಿಸ್ತಾ ಇದೆ ಅಂತ. ಸೊ ಅವ್ರು ಡಿಸ್ಟರ್ಬ್ ಆಗಿದ್ದಾರೆ, ಅವ್ರು ಯಾವ್ದಕ್ಕೂ ಕಿವಿಗೊಡಕ್ ಆಗ್ತಾ ಇಲ್ಲ, ಯಾವ್ದನ್ನು ಸರಿ ಮಾಡಕ್ ಆಗ್ತಾ ಇಲ್ಲ. ಅವರಲ್ಲಿ ಒಂಥರ ಅಮ್ಮ ಕಾಂಗ್ರೆಸ್ನವ್ರಿಗಿಂತ ಹೆಚ್ಚಿಗೆ ಸಿದ್ದರಾಮಣ್ಣ ನೋಡಿದಿರೋದು ನಾವು. ಈಗ ನಾವು ಒಂದೇ ಒಂದು ವಿಷಯ ಹೇಳ್ತೀನಿ, ಎಂದೂ ಸಹ ಸಿದ್ದರಾಮಣ್ಣವರು ಅವ್ರ ಜಯಮಾನದಲ್ಲಿ, ಯಾಕೆಂದ್ರೆ 40 ವರ್ಷದ ಸುದೀರ್ಘವಾದ ರಾಜಕಾರಣದಲ್ಲಿ 30 ವರ್ಷ ಅಧಿಕಾರವನ್ನು ಎಂಜಾಯ್ ಮಾಡಿದಂಥವ್ರು ಇವರೇನೆ. ಅವರ ರಾಜಕಾರಣದಲ್ಲಿ ಉದ್ದಕ್ಕೂ ನೀವು ನೋಡ್ಕೊಂಬನ್ನಿ, ಸೆಲ್ಫ್ ಸೆಂಟರ್ಡ್ ಪೊಲಿಟಿಷಿಯನ್ ಬರ್ತು
ಪಾರ್ಟಿ ಸೆಂಟರ್ಡ್ ಪೊಲಿಟಿಷಿಯನ್ ಅಲ್ವೇ ಅಲ್ಲ ಅವರು. ಅವ್ರಿಗೆ ಅಧಿಕಾರ ಸಿಗ್ಲಿಲ್ಲ ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ತಯಾರು. ಈಗ ನಡೀತಿರ್ತಕ್ಕಂಥ ಎಲ್ಲ ಉದಾಹರಣೆಗಳು ಅದಕ್ಕೆ ಸಾಕ್ಷಿ. ಅದಕ್ಕೆ ಅವ್ರಿಗೆ ಇನ್ನೊಬ್ರಿಗೆ ಅಧಿಕಾರ ಸಿಗುತ್ತೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ಅವ್ರು ಸಹಿಸಲ್ಲ. ಅದನ್ನ ಹಾಳು ಮಾಡೋವರೆಗೂ ಸತ್ಯ ಇದೆ. ನೋಡ್ತಾ ಇರಿ, ಅಕ್ಟೋಬರ್ ನವೆಂಬರ್ ಅಲ್ಲಿ ಏನೇನು ನಡೀಬಾರದು ಈ ರಾಜ್ಯದಲ್ಲಿ. ಏನಾರ ವ್ಯಾಖ್ಯಾನ ಮಾಡ್ಬೋದು, ಸಿದ್ದರಾಮಯ್ಯನವ್ರು ಹಂಗ್ ಮಾಡ್ಬಿಡ್ತಾರೆ, ನಿಮಗಿಂತ ಹೆಚ್ಚು ನಾವು ನೋಡಿದಿರಲ್ಲ, ಬೆಳೆಸಿರೋರು ನಾವು, ಕೊಟ್ಟಿರೋರು ನಾವು. ನಿಮಗೆ ಮಾಡ್ಬಿಡ್ತಾರೆ ಅಂತ ಏನು ಮಾಡುವುದಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ಬೇಕು ಅದನ್ನ ತೀರ್ಮಾನ ಮಾಡುತ್ತೆ. ಅದು ಮುಂದಿನ ದಿನಗಳಲ್ಲಿ ಮಾಧ್ಯಮದವ್ರಿಗೂ ಹೇಳ್ತಾರೆ, ಮಾಧ್ಯಮದವ್ರಿಗೆ ಫಸ್ಟ್. ಓಕೆ ಶಂಕರ್ ಶೆಟ್ರೆ, ಒಂದು ವೇಳೆ ಅಕ್ಟೋಬರು ಮತ್ತೆ ಆಗಸ್ಟು ಸೆಪ್ಟೆಂಬರ್ನಲ್ಲಿ ಏನು ಕ್ಷಿಪ್ರ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಆ ಥರದ ಕ್ರಾಂತಿ ಆದರೆ ಸರ್ ಈ ಪದ ಬಳಸಬೇಕಾ ಬೇಡವಾ? ಬೇಡ ಬಿಡಿ ಸರ್, ಬೇಡ. ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ಜನರಿಗೆ ವಾಂತಿ ಆಗುತ್ತಾ ಅಂತ ಪದ ಅಲ್ಲ ಅಂತ ನಾನು ಸುಮ್ಮನೆ ಆಗ್ಬೇಕಂತ ಮಾಡಿ. ಅಂದ್ರೆ ಅರ್ಥ ಇಂಪ್ಯಾಕ್ಟ್ ಏನಾಗುತ್ತೆ ಅಂತ. ಇಂಪ್ಯಾಕ್ಟ್ ನಡೆಯುತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ. ನಾನು ದೇವರಾಜ್ ಕಾರಣ 1972 ಫಾಲೋ ಮಾಡ್ತೇನೆ. ಕಾಂಗ್ರೆಸ್ ಒಂದೇ ಒಂದು ಬಾರಿ ಚೀಫ್ ಮಿನಿಸ್ಟರ್ ಚೇಂಜ್ ಮಾಡಿದ್ದಾರೆ. ಆ ನೆಕ್ಸ್ಟ್ ಎಲೆಕ್ಷನ್ ಉದಾಹರಣೆ ಯಾವ ಗೊತ್ತಾ? ವೀರೇಂದ್ರ ಪಾಟೀಲ್ 1980 CM ಆಗ್ತಾರೆ. ನಾನು ಸ್ವಲ್ಪ ಹಿಸ್ಟ್ರಿ ಬೆಳಕಾಗ್ತೇನೆ. 1980 CM ಆಗ ಅವರಿಗೆ 185 ಸೀಟೇನೋ ಬಂದಿತ್ತು ಅವರಿಗೆ. ಅದ್ಭುತ, ಅಷ್ಟು ಕಾಂಗ್ರೆಸ್ನವ್ರಿಗೆ ಎಂದೂ ಬಂದಿಲ್ಲ. ಆಗ ಅವರು ಕಾಂಗ್ರೆಸ್ನವರು ವೀರೇಂದ್ರ ಪಾಟೀಲ್ ತೆಗಿತಾರೆ. ಆಗ ರಾಜೀವ್ ಗಾಂಧಿ ಪವರ್ಫುಲ್ CM ಇದ್ದರು. ರಾಜೀವ್ ಗಾಂಧಿ ಅವರು ಅವ್ರನ್ನ ತೆಗಿತಾರೆ. ರಾಜೀವ್ ಗಾಂಧಿ ಅವರು ಅವ್ರನ್ನ ತೆಗೆಯುವಾಗ ಉಂಟಲ್ಲ, ತೆಗೆದು ಬಿಡ್ತಾರೆ. ಇವರನ್ನು ಬಂಗಾರಪ್ಪನವರು ಮಾಡ್ತಾರೆ. ಬಂಗಾರಪ್ಪನ ಕ್ಲಾಸಿಕ್ ಹಗರಣದಲ್ಲಿ ಸಿಕ್ಕಾಕೊಂಡ್ಕೊಳ್ತಾರೆ, ಅವರನ್ನು ತೆಗಿತಾರೆ. ವೀರಪ್ಪ ಇಲ್ಲ ಅಂತ ಯಾವುದೇ ಒಂದು ಜಾತಿ ಬೆಂಬಲ, ಬಹುಶಃ ನಾನು ಹೇಳ್ತೇನೆ 0.0001 ಕೂಡ ಅವರ ಕಾಸ್ಟ್ ಪಾಪ್ಯುಲೇಷನ್ ಇಲ್ಲ ಕರ್ನಾಟಕದಲ್ಲಿ. ಅಂಥವ್ರನ್ನ CM ಮಾಡ್ತಾರೆ. ಏನಾಯ್ತು ಗೊತ್ತಾ ಪರಿಣಾಮ? ಅವರ ಲೀಡರ್ಶಿಪ್ ಎಲೆಕ್ಷನ್ದಾಗ 185 39 ಸೀಟ್. ದೇ ಬಿಕಮ್ ಥರ್ಡ್. ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ ಕಾಂಗ್ರೆಸ್ ಟು ಥರ್ಡ್. ಅವ್ರು ಫಸ್ಟ್ ಆರ್ ಸೆಕೆಂಡ್ ಇದ್ದವರು ಥರ್ಡ್ ಸೀಟಿಗೆ ಹೋಗ್ಬಿಟ್ಟು 94 ಇವರು ಇರೋದಾಗ CM ಮಾತ್ರಲ್ಲ, ಯಾರು ದೇವೇಗೌಡರು CM ಆದಾಗ ಟೈಮಲ್ಲಿ. ಸೊ ಅವ್ರಿಗೊಂದ್ಸಲ ಅನುಭವ ಉಂಟು. ಒಂದು ಸಲ ಮಧ್ಯದಲ್ಲಿ CM ತೆಗೆದಾಗ ಅಟ್ಟರ್ ಫೇಲಿಯರ್ ಆಗಿದೆ. ಅದೇ ರೀತಿ BJPಯವರಿಗೂ ನಾನು ಹೇಳ್ತೇನೆ, 2 ಸಲ ಇವರು ಮಧ್ಯದಲ್ಲಿ CM ಚೇಂಜ್ ಮಾಡಿದ್ದಾರೆ, ಅವರು ಅಟ್ಟರ್ ಫೇಲಿಯರ್ ಆಗಿದ್ದಾರೆ. ಇದು ಹಿಸ್ಟ್ರಿ ಹೇಳ್ತಾ ಇದ್ದೆ ನಾನು. ಯಡಿಯೂರಪ್ಪನ ಇಳಿಸಿ ಜಗದೀಶ್ ಶೆಟ್ಟರ್ನು ಸದಾಗೌಡ ಬಂತು, ಅದು ಮುಳುಗೋದ್ರು. ನಂತರ ಪುನಃ ಲಾಸ್ಟ್ ಎಲೆಕ್ಷನಲ್ಲಿ ಯಡಿಯೂರಪ್ಪರನ್ನು ಇಳಿಸಿ ಬೊಮ್ಮಾಯಿ ಅವರನ್ನು ಹೇಳಿದ್ರು, ಅವರು ಮುಳುಗೋದ್ರು. ಲೀಡರ್ಶಿಪ್ ಆಗಾಗ ಚೇಂಜ್, ಜನನೂ ಅದನ್ನು ಒಪ್ಕೊಳ್ಳೋದಿಲ್ಲ. ಒಂದು ಸ್ಟೇಬಲ್ ಗೌರ್ಮೆಂಟ್ ಒಬ್ಬರು ಸ್ಟೇಬಲ್ ಲೀಡರ್ ಬೇಕು, ಆಯ್ತಲ್ಲ. ಮಧ್ಯೆ ಅವ್ರು ಖುಷಿ ಬಂದಾಗ ಚೇಂಜ್ ಮಾಡ್ಕೊಂಡ್ರೆ ಜನ ಅದನ್ನು ಒಪ್ಕೊಳ್ಳಲ್ಲ. ಈ ರೀತಿ ಹೇಳ್ತೇನೆ. ಇದು ನಾನು ಮುಂದೆ ಬರೆದಿಡ್ತೇನೆ. ಒಂದು ವೇಳೆ ಸಿದ್ದರಾಮಯ್ಯ ಈಗ ಏನಾದ್ರು ಮಾತು ಕೊಟ್ಟಿದ್ದೇವಪ್ಪ ಇವರಿಗೆ, DK ಶಿವಕುಮಾರಿಗೆ, ಅದನ್ನು ಫಾಲೋ ಮಾಡ್ತೇವೆ ಅಂತ ಹೈಕಮಾಂಡ್, ಅದರಷ್ಟು ಬ್ಲಂಡರ್ ಯಾವುದಾಗೋದಿಲ್ಲ ಹೇಳ್ತೇನೆ ನಿಮಗೆ. ಖಂಡಿತ ಅಟ್ಟರ್ ಫೇಲರ್.